ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಾಂತಿ ಕುಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ನಾನಿವತ್ತೊಂದು ಸ್ವೀಟ್ ರೆಸಿಪಿ ಜಿಲೇಬಿನ ಮಾಡ್ತಾಯಿದ್ದೀನಿ. ಜಿಲೇಬಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ತುಂಬಾ ಸುಲಭವಾಗಿ ಮನೇಲಿ ಇದನ್ನ ನಾವು ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಜಿಲೇಬಿ ಮಾಡಲಿಕ್ಕೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಮಾಡಲಿಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 2ರಿಂದ 3 ಏಲಕ್ಕಿ ಪೌಡ್ರನ್ನು ಕುಟ್ಟಿ ಪೌಡ್ರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಡಿ ಲಿಂಬು ರಸನ ಸೇರಿಸ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ನಂತರ ಇದು ಪಾಕ ಬಂದಿದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಬೇಕು. ಪಾಕ ಜಸ್ಟ್ ದಪ್ಪ ಬಂದರೆ ಸಾಕು. ಇದು ತುಂಬ ಪಾಕ ಏನು ಬರೋದು ಬೇಕಾಗಿಲ್ಲ. ಸಕ್ಕರೆ ಕರಗಿ 2ರಿಂದ 3 ನಿಮಿಷ ಕುದಿಸಿದ ನಂತರ ಸ್ವಲ್ಪ ದಪ್ಪ ಬರುತ್ತೆ, ಅಷ್ಟು ಬಂದರೆ ಸಾಕು. ಪಾಕ ರೆಡಿಯಾಗಿದೆ. ಇವಾಗ ಜಿಲೇಬಿ ಮಾಡಲಿಕ್ಕೆ ಹಿಟ್ಟನ್ನು ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಬೌಲಿಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹುಳಿ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಇಲ್ಲಿ ಕಂಪ್ಲೀಟಾಗಿ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಹಾಗೆ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಪೌಡ್ರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಈನೋ ಪೌಡ್ರ್ ಸೇರಿಸ್ಕೊಂಡಿರೋ ವಿಡಿಯೋ ಸ್ಕಿಪ್ ಆಗಿದೆ. ಈನೋ ಪೌಡ್ರನ್ನು ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಈನೋ ಪೌಡ್ರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಿಮ್ಮ ಹತ್ರ ಈನೋ ಪೌಡರ್ ಇರಲಿಲ್ಲ ಅಂತ ಅಂದರೆ ಈನೋ ಪೌಡ್ರನ್ನ ಬದಲಾಗಿ ನಾವಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಸಹಿತ ಸೇರಿಸ್ಕೊಳ್ಬೋದು. ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಒಂದೇ ಸಲಕ್ಕೆ ನೀರನ್ನು ಸೇರಿಸ್ಕೊಳ್ಬಾರ್ದು. ಮಧ್ಯದಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನಿಧಾನವಾಗಿ ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ವಿಸ್ಕಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂಚೂರು ಗಂಟಿರಬಾರ್ದು. ನೋಡಿ, ಇವಾಗ ಜಿಲೇಬಿ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಹೀಗೆ ಮೇಲ್ಗಡೆಯಿಂದ ಸೌಟಿಂದ ಬಿಟ್ಟಾವಾಗ ಹಿಟ್ಟು ಲೇಯರ್ ಆಗಿ ಬೀಳಬೇಕು. ಇವಾಗ ಕರೆಕ್ಟಾಗಿ ಬಂದಿದೆ, ಹಿಟ್ಟು ರೆಡಿಯಾಗಿದೆ ಜಿಲೇಬಿ ಮಾಡಲಿಕ್ಕೆ. ನಂತರ ನಾನು ಜಿಲೇಬಿ ಹಿಟ್ಟನ್ನು ಹಾಕಲಿಕ್ಕೆ ಒಂದು ಹಾಲು ಪ್ಯಾಕೆಟನ್ನು ತಗೊಂಡಿದ್ದೀನಿ. ಹಾಲು ಪ್ಯಾಕೆಟು, ಮೊಸರು ಪ್ಯಾಕೆಟು ಅಥವಾ ಎಣ್ಣೆ ಪ್ಯಾಕೆಟ್ ಯಾವುದಾದ್ರೂ ಇತ್ತು ಅಂದರೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದರೊಳಗಡೆ ಮಾಡಿಟ್ಕೊಂಡಿರುವಂತಹ ಜಿಲೇಬಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಖಾಲಿಯಾಗಿರೋ ಹಳೆ ಸಾಸ್ ಬಾಟ್ಲ್ ಏನಾದರೂ ಇತ್ತು ಅಂತಂದರೆ ಅದರಲ್ಲಿ ಸಹಿತ ನೀವು ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಈ ರೀತಿಯಾಗಿ ಹಾಲು ಪ್ಯಾಕೆಟಾಗಿ ಸೇರಿಸ್ಕೊಂಡು ನೀಟಾಗಿ ಕಟ್ಕೊಂಡು ತುದಿಯಲ್ಲಿ ಒಂಚೂರು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಪ್ಪಕ್ಕೆ ಕಟ್ ಮಾಡ್ಕೊಳ್ಬಾರ್ದು, ಸಣ್ಣಕ್ಕೆ ಈ ರೀತಿಯಾಗಿ ನೋಡಿ ಇಷ್ಟು ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ನಂತರ ಜಿಲೇಬಿನ ಕರೀಲಿಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ ನಂತರ ಜಿಲೇಬಿನ ಒಂದೊಂದೇಯಾಗಿ ನಿಧಾನಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಜಿಲೇಬಿನ ಕರೀಲಿಕ್ಕೆ ಎಣ್ಣೆ ತುಂಬ ಜಾಸ್ತಿ ಕಾಯಿಸ್ಕೊಳ್ಬಾರ್ದು. ಮೀಡಿಯಮ್ ಆಗಿ ಎಣ್ಣೆ ಕಾದಿದ್ರೆ ಸಾಕು. ಯಾಕಂತಂದರೆ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಜಿಲೇಬಿಯನ್ನು ಹಾಕಿದ ತಕ್ಷಣ ಒಂದೇ ಸಲಕ್ಕೆ ಸೀದು ಹೋಗಿಬಿಡತ್ತೆ. ಅದಕ್ಕೆ ಗ್ಯಾಸನ್ನು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಕಡೆಯಲ್ಲೂ ನಾವು ಇದನ್ನು ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. 2 ಕಡೆಯಲ್ಲೂ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ನಿಮಗೆ ಗೊತ್ತಾಗುತ್ತೆ ಇದು ಬೆಂದಿದೆಯೋ ಇಲ್ಲ ಅಂಥೇಳಿ. ಸ್ವಲ್ಪ ಕ್ರಿಸ್ಪಿ ಥರ ಬಂದಾವಾಗ ನಾವು ಇದನ್ನು ಎಣ್ಣೆಯಿಂದ ಹೊರತೆಗಿಬೇಕು. ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು, ಸೀದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆಯಿಂದ ಹೊರಗಡೆ ತೆಗೆದ ತಕ್ಷಣ ನಾನು ಇದನ್ನು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ತುಂಬ ಕಾದಿರಬಾರ್ದು, ಹಾಗೆ ತುಂಬ ತಣ್ಣಗೂ ಇರಬಾರ್ದು, ಮೀಡಿಯಮ್ ಆಗಿ ಬೆಚ್ಚಗೆ ಇರಬೇಕು. ಹೀಗೆ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಂಡ ನಂತರ ಸಕ್ಕರೆ ಎಲ್ಲ ಹೀರ್ಕೊಳ್ಳೋ ಹಾಗೆ ಜಿಲೇಬಿಯನ್ನು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಇರಬೇಕು. 1-2 ನಿಮಿಷ. ಜಾಸ್ತಿ ಹೊತ್ತು ಸಕ್ಕರೆ ಪಾಕದಲ್ಲೇ ಇಡಬಾರ್ದು, ಯಾಕಂತಂದರೆ ತುಂಬ ಸಕ್ಕರೆನ ಹೀರ್ಕೊಂಡು ಬಿಡುತ್ತೆ. ಹಾಗೆ ಇಲ್ಲ ಅಂತಂದರೆ ತುಂಬ ಮೆದುವಾಗಿಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಸಕ್ಕರೆ ಎಲ್ಲ ಹೀರ್ಕೊಂಡ ನಂತರ ಇದನ್ನು ಸಕ್ಕರೆ ಪಾಕದಿಂದ ಹೊರತೆಗಿಬೇಕು. ಇವಾಗ ಅದೇ ರೀತಿಯಾಗಿ ನೆಕ್ಸ್ಟ್ ಬ್ಯಾಚ್ ಸಹಿತ ಮಾಡ್ಕೊಳ್ಬೇಕು. ನೋಡಿದ್ರಲ್ವ, ತುಂಬಾ ಸುಲಭವಾಗಿ ಜಿಲೇಬಿಯನ್ನು ಮನೆಯಲ್ಲೇ ನಾವು ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂತ ಹೇಳಿ. ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದಾವಾಗ ಜಿಲೇಬಿಯನ್ನು ಹೊರಗಡೆಯಿಂದ ತರೋದ್ರ ಬದಲು ಮನೆಯಲ್ಲಿನೇ ಈ ರೀತಿಯಾಗಿ ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್. ಹ್ಯಾಪಿ ಕುಕಿಂಗ್. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ.